ಶ್ರಾದ್ದಾದಿಗಳು ಹೇಗೆ ಹಾಗಾರೆ ಅಂತ ಪ್ರಶ್ನೆ ಬಂತು. ಶ್ರಾದ್ದಾದಿಗಳು ಏನಿದೆ ಅದನ್ನು ಮಾಡೋದು ಹೇಗೆ? ಶ್ರಾದ್ದಾದಿಗಳು ಮಾಡೋದು ಅಂದರೆ ಅದಕ್ಕೆ ಅರ್ಥ ಮಾಡ್ಕೋಬೇಕು ನಾವು. ಯಾವ ವ್ಯಕ್ತಿ ಯಾರು ಜ್ಯೇಷ್ಠ ಮಾಸ ಇದೆ, ಜ್ಯೇಷ್ಠ ಮಾಸ ಎಂಬತಕ್ಕಂಥದ್ದು ಹಿಂದಿನ ವರ್ಷದಲ್ಲಿ ಅಧಿಕ ಮಾಸದಲ್ಲೇ ಯಾರು ಮೃತರಾಗಿರ್ತಾರೆ ಅವರಿಗೆ ಅಧಿಕ ಮಾಸದಲ್ಲೇ ಆ ಮೃತ ಸ್ಥಿತಿಯಲ್ಲಿ ಶ್ರಾದ್ದ ಮಾಡಬೇಕು. ಅಧಿಕ ಮಾಸದಲ್ಲೇ ಯಾರು ಸತ್ತಿದ್ದರು, ಹಿಂದೆ ಯಾವುದೋ ಒಂದು ಅಧಿಕ ಮಾಸ ಬಂದಿತ್ತು 33 ತಿಂಗಳ ಹಿಂದೆ ಅಧಿಕ ಮಾಸದಲ್ಲಿ ಸತ್ತಿದ್ದರು, ಅವರಿಗೆ ಅಧಿಕ ಮಾಸ ಏನಿದೆ ಅದೇ ಸ್ಥಿತಿಯಲ್ಲಿ ಮೃತ ಸ್ಥಿತಿಯಲ್ಲಿ ಶ್ರಾದ್ದ ಮಾಡಬೇಕು. ಮತ್ತು ಬೇರೆಯವರು ಏನಿದ್ದಾರೆ ಅವರು ಅಧಿಕ ಮಾಸದಲ್ಲಿ ಸಂಕಲ್ಪವನ್ನು ಮಾಡಿ ನಿಜ ಮಾಸದಲ್ಲಿ ಶ್ರಾದ್ದ ಮಾಡಬೇಕು. ಆದರೆ ಇದು ಮೊದಲನೇ ವರ್ಷಕ್ಕೆ ಅನ್ವಯ ಆಗೋದಿಲ್ಲ. ಅಂದರೆ ಈ ವರ್ಷ ಸತ್ತಿದ್ದಾರೆ, ಈಗ ಅಧಿಕ ಮಾಸ ಬಂತು, ಏನು ಮಾಡಬೇಕು ಅವನು ಅಂದರೆ ಅವನೇ ಮಾಡಬೇಕು, ಅವನಿಗೆ ಒಂದು ದಿವಸಗಳ ಲೆಕ್ಕ. ಆದ್ದರಿಂದ ಮಾಸಿಕಗಳೆಲ್ಲ ಅಧಿಕ ಮಾಸದಲ್ಲೂ ಮಾಡ್ಬೋದು, ನಿಜ ಮಾಸದಲ್ಲೂ ಮಾಡ್ಬೋದು. ಆದರೆ ಈ ಶ್ರಾದ್ದ ಅವನಿಗೆ ಮಾಡುವಾಗ ಈ ವರ್ಷ ಬಿಟ್ಟು ಅಂದರೆ ಏನು, ಈ ವರ್ಷ ಮಾಮೂಲಾಗೆ ಲೆಕ್ಕ ಅವನಿಗೆ. ಅಂದರೆ ಜ್ಯೇಷ್ಠ ಮಾಸ ಏನಿದೆ ಅದು ಕೂಡ ಅವನು ಈಗ ವೈಶಾಖದಲ್ಲಿ ಒಬ್ಬ ವ್ಯಕ್ತಿ ಮೃತರಾದರು ಅಂತ ಅವ್ರು ಹೇಗೆ ತೊಗೋಬೇಕು, ಅವರು ಮಾಮೂಲೇ ಮಾಸ. ಆದರೆ ಮಾಸಿಕ ಮಾಡುವಾಗ ಜ್ಯೇಷ್ಠದಲ್ಲೂ ಮಾಡಬೇಕು, ಆಮೇಲೆ ಅಧಿಕದಲ್ಲೂ ಮಾಡಬೇಕು. ಅಂದರೆ ನಿಜ ಮತ್ತು ಅಧಿಕ ಎರಡರಲ್ಲೂ ಮಾಡಬೇಕು. ಇದನ್ನು ಸರಿಯಾಗಿ ತಿಳ್ಕೊಂಡು ನಾವು ಸರಿಯಾಗಿ ಕೇಳಿ ನಾವು ಅದನ್ನು ಮಾಡಬೇಕಾಗಿದೆ. ಹೀಗಾಗಿ ಇದೊಂದು ವಿಶೇಷ. ಆಮೇಲೆ ಇನ್ನು ಏನೇನು ಕರ್ಮಗಳು ಮಾಡ್ಬೋದು ಎಂಬುದನ್ನು ಬೃಹನ್ನಾರದೀಯ ಸಂಗ್ರಹ ಮಾಡಿದೆ. ಅದರಲ್ಲಿ ಶ್ರೀಮದ್ ಭಾಗವತಂ ಭಕ್ತ್ಯ ಶ್ರೋತವ್ಯಂ ಪುರುಷೋತ್ತಮ ಮಾಸದಲ್ಲಿ ಭಾಗವತವನ್ನು ನಿರಂತರವಾಗಿ ಶ್ರವಣ ಮಾಡಿ 1 ತಿಂಗಳು ಕೂಡ ಭಾಗವತ ಇಡಿಸಿದರೂ ಪರವಾಗಿಲ್ಲ. ಕಡೆ ಪಕ್ಷ 7 ದಿವಸ, 15 ದಿವಸ ಅಥವಾ 20 ದಿವಸ, 21 ದಿವಸ ಹಾಗಾದರೂ ಮಾಡಬಹುದು. ಆದರೆ ಪುಣ್ಯ ಹೇಳಲಿಕ್ಕೆ ಆಗೋದಿಲ್ಲ ಅಂತಾರೆ. ಯಾರು ಅಧಿಕ ಮಾಸವನ್ನು ಇಷ್ಟು ಪ್ರಮಾಣ ಇದ್ದರೂ ಕೂಡ ಅದೇನು ನಾವು ಮಾಡೋದು ಅಂತ ಅಂದರೆ ಅಂಥವರಿಗೆ ಗ್ರಹಚಾರ ತಪ್ಪಿದ್ದಲ್ಲ. ಯಾಕೆ ಅಂದರೆ ಒಬ್ಬ ವಿಪ್ರನ ಮಗಳು ಇದ್ಲು, ಅವಳು ಒಳ್ಳೆ ರೀತಿ ದೇವರೆಲ್ಲ ಭಕ್ತಿ ಉಳ್ಳವಳೇ. ಅದಕ್ಕೆ ದೂರ್ವಾಸರು ಬಂದು ಅವಳಿಗೆ ಹೇಳ್ತಾರೆ, ನೀನು ಅಧಿಕ ಮಾಸ ಮಾಡಮ್ಮ, ನಿಮಗೆಲ್ಲ ಕಷ್ಟಗಳ ಪರಿಹಾರ ಆಗುತ್ತೆ ಅಂದರೆ ಆಯಿತು ಅಂತ ಅವಳು ಸುಮ್ಮನೆ ಹೇಳಿಬಿಟ್ಟು ಅನಂತರ ಏನು ಮಾಘ ವೈಶಾಖದಲ್ಲಿ ಇರುವ ಅಧಿಕ ಮಾಸ ಏನು ಅಂತ ಅಂತಾಳೆ. ಅದಕ್ಕಾಗಿ ತುಂಬ ಕಷ್ಟ ಅನುಭವಿಸಬೇಕಾಯಿತು. ಆದ್ದರಿಂದ ಅಧಿಕ ಮಾಸವನ್ನು ಯಾರೂ ಕೂಡ ಆಚರಣೆ ಮಾಡದೇ ಇದ್ದರೆ ಎಷ್ಟು ಅದು ದೋಷವೋ ಅಷ್ಟೇ ದೋಷ ಅಥವಾ ಅದಕ್ಕಿಂತ ಜಾಸ್ತಿ ದೋಷ ಅದನ್ನು ತಿರಸ್ಕಾರ ಮಾಡಿದ್ರೆ ಬರುತ್ತೆ. ಏನೇನು ಬರುತ್ತೆ? ಮಲಮಾಸೋ ಗತಃ ಶೂನ್ಯ, ಶೋಕ, ರೋಗ, ದಾರಿದ್ರ್ಯ ಇದೆಲ್ಲೂ ಕೂಡ ಬರುತ್ತೆ. ಆದ್ದರಿಂದ ಇದನ್ನು ಮಾಡದೇ ಇರಬಾರದು. ಮಲಮಾಸ ಬಂದಾಗ ಯಾರು ಪರಮಭಕ್ತಿಯಿಂದ ಪರಮಾತ್ಮನ ಪೂಜೆ ಮಾಡೋದಿಲ್ವೋ ಅವರಿಗೆ ಸುಖ, ಸಂತತಿ, ಸಂಪತ್ತು, ಸ್ನೇಹಿತರು, ಒಳ್ಳೆಯ ಹೆಂಡತಿ ಯಾರೂ ಸಿಗೋದಿಲ್ಲ. ಸಿಕ್ಕಿದರೂ ಎಲ್ಲರೂ ಕೂಡ ಕಾಟ ಕೊಡೋದು ಸಿಗ್ತಾರೆ. ಇನ್ನು ಅಧಿಕ ಮಾಸವನ್ನು ಅವಮಾನ ಮಾಡೋದಂತೂ ಇನ್ನೂ ಮಹಾಪಾತಕ ಅಂತ ಹೇಳ್ತಾ ಇದೆ. ಯೋ ವೈ ನಿಂದತಿ ತಮ್ಮ ಸಂಶಯಾತಿ ಘೋರ ರೌರವ ಎಂಬುದಕ್ಕಂಥ ಸರ್ಪಕ್ಕಿಂತಲೂ ಕೂಡ ಅತಿ ಭಯಂಕರವಾದ ಪ್ರಾಣಿ. ಅದರಿಂದ ಕಚ್ಚಲ್ಪಡತಕ್ಕಂಥ ರೌರವ ನರಕ ಉಂಟಾಗತ್ತವನಿಗೆ. ಅಧಿಕ ಮಾಸದಲ್ಲಿ ಕೂಡ ವಿಶೇಷ ಪರ್ವಕಾಲಗಳಿದೆ. ಆಗಾದರೂ ಈ ಅಪೂಪ ದಾನಾದಿಗಳನ್ನು ಮಾಡಬಹುದು. ವೈದೃತಿ ಮತ್ತು ವ್ಯತಿಪಾತ ಇದೆರಡು ಯೋಗ. ಹುಣ್ಣಿಮೆ, ಪೌರ್ಣಿಮೆ ಹಾಗೂ ದ್ವಾದಶಿ ಇದು 3, ಈ 5 ಕೂಡ ಒಂದಕ್ಕಿಂತ ಹೆಚ್ಚೆಚ್ಚು ಫಲ ಕೊಡತಕ್ಕಂಥದ್ದಾಗಿದೆ. ಪರ್ವಗಳು. ದ್ವಾದಶಿಯೂ ಕೂಡ ಅಷ್ಟೇ ವಿಶೇಷ ಪರ್ವಕಾಲ ಅಂತ ಕರೆದಿದ್ದಾರೆ.